ನಾನು ಈ ದಿವಸ ತಮ್ಮೆದುರುಗಡೆ ತಂದಿಡ್ತಾ ಇರುವಂಥ ಒಂದು ರುಚಿಯಾದ ಸವಿಯಾದ ಪನ್ನೀರ್ ಮಟರ್ ಗ್ರೇವಿ ನಮ್ಮ ಕ್ಯಾಟ್ರಿಂಗಲ್ಲಿ ಹೇಗೆ ಮಾಡ್ತೀವಿ, ಹಾಗೆ ಹೋಟೆಲ್ನಲ್ಲಿ ಹೇಗೆ ಮಾಡ್ತಾರೆ. ಒಂದು 150 ಗ್ರಾಮ್ನಷ್ಟು ಮಟರ್, 1/4 kg ಪನ್ನೀರು, ಒಳ್ಳೆ ಕ್ರೀಮಿ ಪನ್ನೀರಿದು. ಮೇಲ್ಗಡೆ ನೋಡಿ ಒಂದಷ್ಟು ಆಗಿದೆ. ಈ ಹಂತಕ್ಕೆ ಬಾಡಿಸ್ಕೊಂಡ್ರೆ ಸಾಕು. ಹುಳಿ, ಜೀರಿಗೆ ಎಲ್ಲ ಒಂದು ಭಾಳ ಪಕ್ವವಾಗಿದೆ ನೋಡಿ, ಆಗಿದೆ. ಆಹಾ, ರೊಟ್ಟಿಗಳು, ಪೂರಿ, ನೀವು ಬತೂರದ ಜೊತೆನೂ ತಿನ್ಬೋದು. ಬತೂರಕ್ಕೆ ಚೆನ್ನಾನೇ ಮಾಡಬೇಕು ಅಂತೇನಿಲ್ಲ. ಒಂದು ಗೀ ರೈಸ್ ಮಾಡ್ಕೊಳ್ಳೋದು, ಜೀರಾ ಸಾಂಬಾರ್ ರೈಸ್ ಬರುತ್ತಲ್ಲ, ಅದರಲ್ಲಿ ಒಂದು ಗೀ ರೈಸ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಮಟರ್ ಗ್ರೇವಿ, ಪನ್ನೀರ್ ಮಟರ್ ಗ್ರೇವಿ ಒಂದು ಮಾಡ್ಕೊಳ್ಳಿ. ಮಾಡಿಬಿಟ್ಟು ಆ ರೈಸ್ ಜೊತೆ ಹಾಕ್ಕೊಂಡು ತಿನ್ಬೋದು. ಅದು ಕೂಡ ಸೂಪರಾಗಿರುತ್ತೆ.